ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ. ಪರ್ವ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ರಂಗಸ್ವಾಮಿ ಎಂಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಲ್ಲ, ಅದರ 2ನೇ ಸಂಚಿಕೆ ಸ್ನೇಹಿತರೆ. ಇದು ಈಗ ರಂಗಸ್ವಾಮಿ ಅವರ ಸಹೋದರಿ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಮತ್ತು ಜ್ಞಾನಭಾರತಿ ಪೊಲೀಸ್ ಠಾಣೆಯ ಒಬ್ಬ ಪೊಲೀಸ್ ಅಣ್ಣನ ಆಡಿಯೋ ಇದೆ, ಅದನ್ನು ಕೂಡ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ರಂಗಸ್ವಾಮಿ ಅವ್ರು ಏನಾಗ್ಬೇಕು ನಿಮಗೆ? ನಂಗೆ ಅಣ್ಣ ಆಗ್ಬೇಕು ಅವ್ರು. ನಿಮ್ಮ ಅಣ್ಣ ರಂಗಸ್ವಾಮಿ ಅವರು ಏನು ಒಂದು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಆ ಮನೆಗೆ ಬಂದು ಎಷ್ಟು ವರ್ಷ ಆಗಿತ್ತು? 1 year ಆಗಿತ್ತು. ನಿಮ್ಮ ಅಣ್ಣ ಅತ್ತಿಗೆ ಜೊತೆ ನೀವು ಕೂಡ ವಾಸ ಮಾಡ್ತಾ ಇದ್ರಾ? ಹೌದು, ನಾನು ವಾಸ ಮಾಡ್ತಾ ಇದ್ದೆ. ನಿಮ್ಮ ಅಣ್ಣ ರಂಗಸ್ವಾಮಿ ಅವರ ಸಾವಿಗೆ ಏನ್ ಕಾರಣ? ಅವಳು ವರ್ತನೆನೇ ಕಾರಣ ಆಕ್ಚುಲಿ ಆಗಿದ್ದು. ಯಾಕಂದ್ರೆ ಅವಳು ಮದುವೆ ಆಗಿದ್ದ ದಿನನೇ ತಾಲಿ ಮತ್ತೆ ಕಾಲುಂಗ್ರನ ಬಿಚ್ಚಿಕ್ಬಿಟ್ಲು. ಅಂದ್ರೆ ಈಗ ನೀವು ನಿಮ್ಮ ಅಣ್ಣ ಅತ್ತಿಗೆ ಅವ್ರದ್ದು ಮದುವೆ ಇದೆಯಲ್ಲ, ಯಾವ ಧರ್ಮದಲ್ಲಿ ಮಾಡಿದ್ದ ಮದುವೆನ? ಹಿಂದೂ ಧರ್ಮದಲ್ಲೇ ಮಾಡಿದ್ದು. ಅವಾಗ ಆಕೆ ತಾಲಿ ಕಟ್ಟದ್ನ ಕಾಲುಂಗ್ರ ಕಟ್ಟದ್ನ ವಿರೋಧಿಸಿದ್ರ ಅವರು? ಇಲ್ಲ, ನೀಟಾಗಿ ಕಾಲು ಉಂಗ್ರ ಹಾಕಿಸ್ಕೊಂಡ್ರು, ತಾಲಿ ಕೂಡ ಕಟ್ಟಿಸ್ಕೊಂಡ್ರು. ಅವತ್ತು ಬಂದ ತಕ್ಷಣ ತಾಲಿ ಮತ್ತೆ ಉಂಗ್ರನ ಬಿಚ್ಚಿಕ್ಬಿಟ್ರು. ಅಂದ್ರೆ ಒಂದೇ ದಿನಕ್ಕೆ ಅವತ್ತು ಬಂದಿದ ತಕ್ಷಣನೇ ಆಗ್ತಿಲ್ಲ ನನ್ಗೆ ಅನ್ಬಿಟ್ಟು. ಅದನ್ನ ನೀವು ಪ್ರಶ್ನೆ ಮಾಡ್ಲಿಲ್ವಾ ಯಾರುವೆ? ನಮ್ಮ ಅಣ್ಣ ಅವತ್ತು ಬಿಟ್ಕೊಡ್ಲಿಲ್ಲ ಅವ್ರನ್ನ. ಹಂಗೆ ಬಿಟ್ಕೊಡ್ಲೇ ಇಲ್ಲ ಅವಳನ್ನ. ಬಿಡು, ಇವತ್ತು ಟ್ರೆಂಡ್ ಏನಾಗಲ್ಲ ಅಂತಾನೆ ಅವಳನ್ನ ವಹಿಸ್ಕೊಂಡು ಹೋಗ್ತಿದ್ದ ಹೊರತು ಅವಳನ್ನ ಬಿಟ್ಕೊಡ್ಲಿಲ್ಲ ನಮ್ಮಣ್ಣ. ಅಂದ್ರೆ ಆಕೆ ಮೇಲೆ ಅತಿಯಾದಂತ ಒಂದು ಪ್ರೀತಿನ. ಹೌದು. ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಅವ್ರನ್ನ ಎಷ್ಟು ವರ್ಷಗಳಿಂದ ಪ್ರೀತಿಸ್ತಾ ಇದ್ರು? 8-9 ವರ್ಷ ಇಂತ ಲವ್ ಮಾಡ್ತಾ ಇದ್ದಾರೆ. 8 ವರ್ಷ 9 ವರ್ಷ ಪ್ರೀತಿಸ್ತಾ ಇದ್ರಲ್ಲ, ಆ ಸಮಯದಲ್ಲಿ ಆಕೆ ಒಂದು ಸ್ವಭಾವ ಆಗ್ಲಿ ಅಥವಾ ಇನ್ನೊಂದಾಗ್ಲಿ ಗೊತ್ತಾಗ್ಲಿಲ್ವಾ? ಆಗಿತ್ತು. ಅಂದ್ರೆ ಅವಾಗ್ಲೇನೆ ಒಂದ್ಸಲ ಆಗ್ಲಿನೂ ಜಗಳಗಳು, ಅದಾದ್ಮೇಲೆ ಏನೋ ಬೇರೆಯವ್ರ ಜೊತೆ ಅಫೈರ್ ಇತ್ತು ಅಂತ ಕೂಡ ಆಗಿತ್ತು. ಆದ್ರೂ ಕೂಡ ಅವನು ಬಿಟ್ಕೊಡ್ಲಿಲ್ಲ. ಅವ್ಳು ನಾನು ಇವಳೇ ಮದ್ವೆ ಆಗ್ತೀನಿ ಅಂದ್ರ ಕೂಡ ಮದ್ವೆ ಆಗಿದ್ದು. ಅವಾಗೆಲ್ಲ ನಾವ್ ಹೇಳಿದ್ವಿ ಬೇಡ ಬಿಟ್ಬಿಡು ಅಂತ, ಆದ್ರೂ ಕೂಡ ಕೇಳಲಿಲ್ಲ ಅವನು. ಅವಳೇ ಬೇಕು ಅಂತ ಅವಳ್ದು ತಪ್ಪಿದ್ರು ಕೂಡ ಇವನೇ ಮದ್ವೆ ಆದ. ಈಗ ನಿಮ್ಮ ಅಣ್ಣವ್ರು ಸತ್ರಲ್ಲ ಮಾರ್ಚ್ 13ನೇ ತಾರೀಕು ನೈಟು, ಆ ಒಂದು ಹಿಂದಿನ ದಿನಗಳು ಅಥವಾ ಆ ದಿನಗಳಲ್ಲಿ ಏನೇನು ವಿಚಾರಕ್ಕೆ ಜಗಳಗಳು ನಡೆದಿತ್ತು? ಏನೇನ್ ವಿಚಾರಕ್ಕೆ ಅಂತ ಅವತ್ತು ನಾನು ಇರ್ಲಿಲ್ಲ ಸರ್. ಈಗ ನಿಮ್ಮ ಅಣ್ಣ ಮತ್ತೆ ಅತ್ತಿಗೆಗೆ ನೀವು ಮದುವೆ ಮಾಡಿದ್ದಿಲ್ಲಿ ಇಲ್ಲೇ ಮಳವಳ್ಳಿಲೇ ಮಾಡಿದ್ರಾ? ಆ ಮದ್ವೆ ಆದ್ಮೇಲೆ ದೂರ ಏನಾರ ಕೊಟ್ಟಿದ್ರ ಅವರು? ಹೌದು, ಅವ್ರ ತಂದೆ ತಾಯಿಗೆ ಫಸ್ಟೇ ಹೇಳಿದ್ವಿ, ಆದ್ರೂ ಕೂಡ ಬರ್ಲಿಲ್ಲ. ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ. ನಮ್ಮ ಅಣ್ಣ ಯಾವ ಸ್ಟೇಷನ್ ಅಲ್ಲಿ ಕೊಟ್ಟಿದ್ರು? ಬೆಂಗಳೂರು ಹಲ್ಸೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದು. ಕಿಡ್ನಾಪ್ ಆ ಸ್ಟೇಷನ್ ನೀವು ಎಲ್ಲರೂ ಹೋಗಿದ್ರಾ? ಹೌದು, ಎಲ್ಲಾರು ಹೋಗಿದ್ವಿ. ಅಲ್ಲೇನ್ ನಡೀತಲ್ಲಿ? ಅಲ್ಲಿ ಅವಳು ಕೂಡ ಅವತ್ತು ಕೂಡ ಅವಳು ಹಿಂದೇಟ್ ಹಾಕಿದ್ಲು ನಮ್ಮ ಅಣ್ಣ ಜೊತೆ ಬರಲ್ಲ ಅಂದ್ಬಿಟ್ಟು. ಆದ್ರೂ ಕೂಡ ನಮ್ಮ ಅಣ್ಣ ಅವತ್ತು ಕಾಲೆಲ್ಲ ಬಿದ್ದು ಕರ್ಕೊಂಡ್ ಬಂದ. ಆದ್ರೂ ಕೂಡ ಅವತ್ತು ಪೊಲೀಸ್ ಕಂಪ್ಲೇಂಟ್ ಆಯ್ತು. ಅವತ್ತು ಮುಚ್ಚಳಿಕೆ ಬರ್ಸ್ಕೊಂಡ್ರು ಸರ್. ಏನಂತ ಬರ್ಸ್ಕೊಂಡ್ರು, ಇವಳಿಗೆ ಏನಾದ್ರು ಅಪಾಯ ಆಯ್ತು ಅಂದ್ರೆ ನಿಮ್ ಫ್ಯಾಮಿಲಿ ಎಲ್ಲ ಜೈಲ್ಗೆ ಹೋಗ್ಬೇಕು ಅಂತ ಬರ್ಸ್ಕೊಂಡ್ರು. ಆ ರೀತಿ ಹೇಳಿದ್ರ ಅವರು? ಅದಾದ್ಮೇಲೆ ಏನಾಯ್ತು? ಅದಾದ್ಮೇಲೆ ಅವಳು ಟಾರ್ಚರ್ ಕೊಡ್ತಿಲ್ಲ. ಏನಂತ, ಏನಾದ್ರೂ ನನ್ಗೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಿಮ್ ಫ್ಯಾಮಿಲಿ ಎಲ್ಲ ಹೋಗ್ಬೇಕಲ್ವಾ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು ಯಾವಾಗ್ಲೂ. ಒಂದ್ಸಲ ಆಗಿದ್ರು ಕೂಡ ಅದನ್ನ ಅವತ್ತು ಮನೆ ಬಿಟ್ಟು ಹೋಗಿದೆ. ನೀವ್ ಹಿಂಗೆ ಆಡ್ತಿರ್ತಿರಲ್ಲ, ನೀವೇ ಇರಿ ಅನ್ಬಿಟ್ಟು ನಾನು ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆ, ನನ್ನ ಕಸಿನ್ ಮನೆಗೆ ಹೋದೆ. ಮನೆ ಬಿಟ್ಟು ಹೋಗೋದು ಅವತ್ತು ಕೂಡ ಅವಳು ತಡಿಲ್ಲ ನನ್ಗೆ, ಆರಾಮಾಗಿ ಕಳ್ಸ್ಕೊಟ್ಲು ಅವಳು. ನಾನು ಮತ್ತೆ ನನ್ ಗಂಡ ಇರ್ತೀವಿ ಅನ್ಬಿಟ್ಟು. ನಮ್ಮ ಅಣ್ಣ ಇರ್ಲಿಲ್ಲ ಆದ್ರೆ ಅವತ್ತು. ಒಂದು ಮನೆ ಅಂದಾಗ, ಒಂದು ಕುಟುಂಬ ಆದಾಗ, ಗಂಡ ಹೆಂಡತಿ ಅಂದಾಗ ಸಾಮಾನ್ಯವಾಗಿ ಕಾಮನ್ ಆಗಿ ಜಗಳಗಳಾಗೋದು, ಅಪ್ ಅಂಡ್ ಒಂದು ಡಿಫ್ರೆನ್ಸಸ್ ಆಗೋದು ಕಾಮನ್ ಆಗಿರುತ್ತೆ. ಆದ್ರೆ ನಿಮ್ಮ ಅಣ್ಣ ಮತ್ತೆ ಅತ್ತಿಗೆ ಅವ್ರ ಮಧ್ಯೆ ಜಗಳಗಳು ಬರೋಕ್ಕೆ ಮುಖ್ಯವಾದ ರೀಸನ್ ಏನು? ಡ್ರೆಸ್ಸಿಂಗ್ ಸೆನ್ಸ್. ಹೌದಾ? ಯಾವ ಕೂಡ ಅವನ್ಗೆ ಇಷ್ಟ ಆಗ್ತಿರ್ಲಿಲ್ಲ ಅರ್ಧ ಬರ್ಧ ಮೈ ಕಾಣೋದು ಆತರ ಎಲ್ಲ. ಆದ್ರೂ ಕೂಡ ಅವನ್ ಮಾತನ್ನ ವಿರೋಧಿಸಿ ಅದೇ ತರ ಬಟ್ಟೆ ಹಾಕೊಂಡ್ ಹೋಗ್ತಾ ಇದ್ಲು ಆಚೆಗೆ. ಅಂದ್ರೆ ಹೊರಗೆ ಕೆಲ್ಸಕ್ಕೆ ಹೋಗ್ತಾ ಇದ್ರ? ಹೌದು, ಕೆಲ್ಸಕ್ಕೆ ಹೋಗ್ತಾ ಇದ್ಲು. 1-2 ಸಲ ಅವಳು ಆಫೀಸ್ ಅವ್ರ ಜೊತೆ ಪಾರ್ಟಿಗೆ ಹೋಗಿದ್ದಾಳೆ ಪಬ್ ಅಲ್ಲಿ. ಅದು ಕೂಡ ಅವ್ನಿಗೆ ಇಷ್ಟ ಆಗಿಲ್ಲ. ಮಿಡ್ ನೈಟ್ ಡ್ರಿಂಕ್ಸ್ ಮಾಡಿ ನಿಂತಿದ್ಲು ಅಂದ್ಬಿಟ್ಟು ಕೂಡ ಜಗಳಗಳಾಗಿದೆ. ನಿಮ್ಮ ಅತ್ತಿಗೆ ಅವರು ಇದಾರಲ್ಲ, ಆ ಕುಟುಂಬಸ್ಥರ ಆಗರ್ಭ ಶ್ರೀಮಂತರ? ಇಲ್ಲ ಸರ್, ಖಂಡಿತ ಇಲ್ಲ. ಅವ್ರು ಇರೋದು ಒಂದು ಹಂಚಿನ ಮನೆಯಲ್ಲಿ. ಅವ್ರ ಮನೆ ಒಂದ್ಸಲ ಹೋಗಿ ನೋಡಿ ಟಾರ್ಪಲ್ ಹಾಕೊಂಡಿದ್ದಾರೆ. ಅವಳು ಒಂದು ಚಿಕ್ಕದಾಗಿ ಕ್ಯಾಂಟೀನ್ ಇಟ್ಕೊಂಡಿದ್ದಾರೆ ಅವ್ರ ಅಪ್ಪ. ಎಲ್ಲಿ ಕ್ಯಾಂಟೀನ್ ಇರೋದು? ಕೇರ್ ನಗರದಲ್ಲಿ, ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆಯಲ್ಲ ಅದ್ರ ಆಪೋಸಿಟ್ ಇಟ್ಕೊಂಡಿರೋದು. ಅವ್ರ ಅಪ್ಪಂಗೆ ಅವಳು ಹೆಲ್ಪ್ ಮಾಡ್ತಾ ಇದ್ಲು. ಹೌದಾ? ಚಪಾತಿ ಹೊತ್ಕೊಡೋದು, ಪೂರಿ ಹೊತ್ಕೊಡೋದು, ಏನಾದ್ರು ಅಲ್ಲೇ ಸಪ್ಲೈ ಮಾಡೋದು, ಅದೆಲ್ಲ ಮಾಡ್ತಾ ಇದ್ಲು ಸರ್. ಮತ್ತು ಬಡ ಕುಟುಂಬದಲ್ಲೇ ಇದಾರೆ ಅಂತ ಹೇಳ್ತಾ ಇದ್ದಾರೆ.
ಆಕೆ ವಿದ್ಯಾಭ್ಯಾಸಕ್ಕೆ ಅದಕ್ಕೆಲ್ಲ ಅದೆಲ್ಲ ನಮ್ಮ ಅಣ್ಣನೇ ಸರ್. ಚಿಕ್ಕಮಂಗ್ಳೂರ್ ಹೋಗ್ಬೇಕಾದ್ರೆ ಇವನೇ ಒಂದ್ ವಾರ ಎಲ್ಲ ಉಳ್ಕೊಂಡು ಇವನೇನ್ ಸಂಪಾದನೆ ಮಾಡ್ತಿದ್ದ ಅದೆಲ್ಲಾನು ಅವಳಿಗೆ ಕೊಟ್ಟಿರೋದು, ಅವಳು ಓದಕ್ಕೆ ಕೊಟ್ಟಿರೋದು. ಹೊಸ ಫೋನ್ ಆಗ್ಲಿ ಎಲ್ಲ ಪ್ರತಿಯೊಂದು ಅವಳ ಹತ್ರ ಇರೋದೆಲ್ಲ ಇವನೇ ಕೊಡ್ಸಿರೋದು. ಅಂದ್ರೆ ಆಕೆ ನಿಮ್ಮ ಅಣ್ಣನ ATM ತರ ಯೂಸ್ ಮಾಡ್ಕೊಂಡಿದ್ದಾಳೆ. ಖಂಡಿತ. ಹಾಗೆ ಆಫೀಸ್ಗೆ ಡ್ರಾಪ್ ಪಿಕಪ್ಗೆ ಇವನೇ ಹೋಗ್ಬೇಕಾಗಿತ್ತು. ನಿಮ್ಮನ್ನ ಕೆಲಸ ಮಾಡ್ತಿಲ್ವಾ ಹಾಗಾದ್ರೆ? ಕೆಲಸ ಮಾಡ್ತಿದ್ದ, ಕೆಲಸ ಮುಗಿಸಿ ಎಷ್ಟೇ ಆಯ್ತಾಗ್ಲಿ ಅವನೇ ಬರ್ಬೇಕಾಗಿತ್ತು ಪಿಕಪ್ ಮತ್ತೆ ಡ್ರಾಪ್. ಅಂದ್ರೆ ಈ ಕಾರಲ್ಲೇ ಕರ್ಕೋಬೇಕು. ಬೆಳಿಗ್ಗೆ ಟಿಫನ್ ಕೂಡ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಟೈಮ್ ಆಯ್ತು ಎದೋಳ್ ಮೇಲೆ ಅಂತ. ಅಂದ್ರೆ ಆಕೆಗೆ ತಾನ್ ಮಾತ್ರ ಚೆನ್ನಾಗಿರ್ಬೇಕು, ತನಗೆಲ್ಲ ಕಂಫರ್ಟ್ಸ್ ಬೇಕು. ಹೌದು, ಆತರ ಯೂಸ್ ಮಾಡ್ಕೊಬಿಟ್ಟಿದ್ದಾಳೆ ಸರ್. ನಾನು ಕೂಡ ನಮ್ಮ ಅಣ್ಣ ಒಂದಿನೂ ಬಿಟ್ಟಿಲ್ಲ, ನಾನ್ ಕೂಡ ಕೇಳಕ್ ಹೋಗಿಲ್ಲ ಅವನ್ನ. ಸರಿ, ನಾ ಗಂಡ ಹೆಂಡತಿ ಓಕೆ ಪ್ರೀತಿ ಅನ್ಬಿಟ್ಟು, ಅರೆ ಇವ್ನಿಗೆ ಹುಷಾರಿಲ್ಲ ಅಂದ್ರೂ ಕೂಡ ಕರ್ಸಿದಾಳೆ. ಆಫೀಸ್ ಕರ್ಕೊಂಡ್ ಹೋಗ್ಬಾ ನನ್ಗೆ ಇವತ್ತೇನಾರು ಹೋಗ್ಲಿ ಅಂತ. ನಾನು ಕೂಡ ಇದ್ದೆ ಅವತ್ತು. ಆಕೆ ಆಫೀಸಲ್ಲಿ ಇರುವಂತ ಕೊಲೀಗ್ಸ್ ಏನಾದ್ರು ನಿಮ್ಮ ಅಣ್ಣನ ನನ್ ಗಂಡ ಅಂತ ಯಾವಾಗ ಪರಿಚಯ ಮಾಡಿಸಿದಾರಾ? ಸರ್ ಏನ್ ಗೊತ್ತಾ, ಮದ್ವೆ ಆಗಿ ವಸ್ತ್ರಲ್ಲೇ ತಾಲಿ ಮತ್ತೆ ಉಂಗ್ರನ ಹಾಕೊಂಡ್ ಹೋಗ್ತಿರ್ಲಿಲ್ಲ ಅವಳ ಆಫೀಸ್ಗೆ. ಅದಕ್ಕೂ ಕೂಡ ಜಗಳ ಆಗಿದೆ ಮನೇಲಿ. ಏನಂದ್ರೆ ಫ್ಯಾನ್ಸಿ ಶೂ ಹಾಕೊಂಡ್ ಹೋಗ್ತಿದ್ಲು, ಕಾಲುಂಗ್ರಗಳು ಕಾಣ್ಬಾರ್ದು, ತಾಲಿ ಕೂಡ ಹಾಕೊಂಡ್ ಹೋಗ್ತಾ ಇರ್ಲಿಲ್ಲ. ಅದಕ್ಕೆ ಏನಂದ್ರೆ ಮೆಟ್ಲು ಹೊತ್ಬೇಕಾದ್ರೆ ಉಂಗ್ರಗಳನ್ನ ಬಿಚ್ಬಿಟ್ಟು ಹೋಗ್ಬಿಡೋಳು. ಅದೆಲ್ಲದಕ್ಕೂ ಜಗಳ ಆಗಿದೆ ಸರ್. ನಿಮ್ಮ ಅಣ್ಣ ತೀರೋದ್ರಲ್ಲ ದಿನಾಂಕ 13/3/2026 ಅದಾದ್ಮೇಲೆ ದೂರ್ ಕೊಡೋಕೆ ಪೊಲೀಸ್ ಸ್ಟೇಷನ್ ಹೋಗಿದ್ರ? ಖಂಡಿತ ಹೋಗಿದ್ವಿ ಸರ್. ಅಲ್ಲಿ ಏನ್ ನಡೀತು ಸರ್? ಅಲ್ಲಿ ಏನೇ ಆಗ್ಲಿ ಫಸ್ಟ್ ಕಂಪ್ನಿ ನಾವೇನ್ ಕೊಡ್ತೀವಿ ಅದನ್ನ ತಗೋಬೇಕು. ಅವ್ರು ಆತರ ಮಾಡ್ಲಿಲ್ಲ. ಈಗ ನಮ್ಮ ಮನೇಲಿ ಏನ್ ನಡೆದಿರುತ್ತೆ ನಮಗ್ ಮಾತ್ರ ಗೊತ್ತಿರುತ್ತೆ. ನಾವ್ ಏನ್ ಬರ್ಕೊಡ್ತೀವಿ ಅದನ್ನ ಮಾತ್ರ ಅವ್ರು ಅಕ್ಸೆಪ್ಟ್ ಮಾಡ್ಬೇಕು. ಅವ್ರು ಕಂಡಂತೆ 5 ಸಲ ಅವ್ರೇನೆ ಹಿಂಗಲ್ಲ, ಈ ತರ ಅಲ್ಲ, ಈ ತರ ಅಲ್ಲ ಅಂತ 5 ಸಲ ಕಂಪ್ಲೇಂಟ್ ಬರ್ಸ್ಕೊಂಡಿದ್ದಾರೆ. ಯಾವಾಗ್ಲೂ ಕೂಡ ಅಷ್ಟೇ, ನಾವೇನ್ ಫಸ್ಟ್ ಕಂಪ್ಲೇಂಟ್ ಕೊಡ್ತೀವೋ ಅದನ್ನ ಅವ್ರು ತಗೊಳ್ಳೋದು ರೂಲ್ಸ್. ಇವ್ರಿಗೆ ಅವ್ರಿಗೆ ಏನ್ ಸಂಬಂಧ ಇದೆ, ಏಕೆ ರೀಸನ್ ಅಂತ ಗೊತ್ತಿಲ್ಲ. ಅವರು ಸತ್ತೋಗಿರುವಂತ ನಿಮ್ಮ ಅಣ್ಣನಿಗೆ ನ್ಯಾಯ ಸಿಗ್ಬೇಕು ಅಂತ ಅವರು ಖಂಡಿತ ಇಲ್ಲ. ಆತರ ಆಗಿದ್ರೆ ಅವರು ನಾವೇನ್ ಫಸ್ಟ್ ಕಂಪ್ಲೇಂಟ್ ಕೊಟ್ವಿ ಅದನ್ನ ತಗೊಳ್ತಾ ಇದ್ರು. ಅವಳ ಪರವಾಗಿ ನಿಂತ್ಕೊಳ್ತಾ ಇರ್ಲಿಲ್ಲ ಅವರು. ಒಂದಿನ ಅವ್ರನ್ನ ಕರ್ಸೇ ಇಲ್ಲ. ಮತ್ತೆ ಅಂದ್ರೆ ನಿಮ್ಮ ಹತ್ತಿಗೆ ಮತ್ತೆ ನಿಮ್ಮ ಕುಟುಂಬ ಎದುರುಗಡೆ ಕುಣಿಸಿ ವಿಚಾರಣೆ ಮಾಡಿಲ್ವಾ? ಇಲ್ಲ ಸರ್. ಫೋನ್ ಕೂಡ ಅಷ್ಟೇನೆ ಅವ್ರು ಒಂದಿನಕ್ಕೆ ಕೊಟ್ಟು ಕಳ್ಸಿದ್ದಾರೆ. ನಮ್ಗೇನಕ್ಕೆ 5 ದಿನ, ಇವತ್ ಬನ್ನಿ, ಬೆಳಿಗ್ಗೆ ಬನ್ನಿ, ಸಂಜೆ ಬನ್ನಿ ಅಂತ ಹೇಳಿ ಕಳ್ಸಿದ್ದಾರೆ ಸರ್. ನಿಮ್ಮಣ್ಣ ದಫನ್ ಮಾಡಿದ್ಯಾ ಅವರಲ್ಲಿ? ಸರ್ ಮಳವಳ್ಳಿಲಿ ಸರ್. ಸಾವಿಗೆ ನಿಮ್ಮ ಅತ್ತಿಗೆ ಬಂದಿದ್ರಾ? ಇಲ್ಲ ಸರ್, ಬರ್ಲೇ ಇಲ್ವಾ? ಬರ್ಲೇ ಇಲ್ಲ. ಸಾವನ್ ದಿನ ಅಲ್ಲ ಸರ್, ಅವತ್ತಲ್ಲ. ಎಲ್ಲಾರು ಹೇಳ್ತಾರೆ ಅವತ್ತಿರ್ಲಿಲ್ಲ. ಬಾಡಿನ ಕೆಳಗಡೆ ತಗೋ ಬಂದಷ್ಟೇ ಅವ್ರು ಇರ್ಲಿಲ್ಲ. ಎಲ್ಲೋದ್ರು? ಅಷ್ಟು ಪ್ರೀತಿ ಮಾಡಿದವರು ಇರ್ಬೇಕಾಗಿತ್ತು, ಆ ಜಾಗದಲ್ಲಿ ಇರ್ಬೇಕಾಗಿತ್ತು ಸರ್. ಇಲ್ಲಾಂದ್ರೆ ಅಟ್ಲೀಸ್ಟ್ ಅವ್ರ ತಂದೆ ತಾಯಿ ಬೆಳಿಗ್ಗೆ ಬರ್ಬೇಕಾಗಿತ್ತು ಮುಖ ನೋಡೋದಿಕ್ಕೆ. ಏನಿಗೆ ಬರ್ಲಿಲ್ಲ? ಅದಕ್ಕೆ ನಮ್ಗೆ ಈ ಅನುಮಾನ ಉಟ್ಕೊಂಡಿರೋದು ಸರ್ ನಮ್ಮ ಮನೇಲೆಲ್ಲ. ಈಗ ನಿಮ್ಮ ಅಣ್ಣಂದು ದಫಾನ ಆಯ್ತು, ಎಲ್ಲ ಆಯ್ತು. ಪೊಲೀಸ್ನವರು ಸರಿಯಾಗಿ ನೀವು ಕೊಟ್ಟ ದೂರು ತಗೊಳ್ಳಿಲ್ಲ. ಆ ನಂತರ ಏನ್ ನಡೀತು? ಆ ನಂತರ ನಮ್ಮ ಅಮ್ಮಂಗೆ ತುಂಬಾ ಬೇಜಾರಾಗಿ ಅವ್ರ ಫೋಟೋಗಳನ್ನ ಅಪ್ಲೋಡ್ ಮಾಡಿದ್ರು, ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರು. ಅಂದ್ರೆ ಯಾರ ಅಕೌಂಟ್ ಅಲ್ಲಿ? ಅವನ ಅಕೌಂಟ್ ಅಲ್ಲಿ. ಅದು ಆಗಿದ್ ನಾಳೆಗೆನೆ ಪೊಲೀಸ್ ಅವ್ರು ಕಾಲ್ ಮಾಡಿದ್ದಾರೆ. ಯಾಕೆ ನಮ್ಮ ಅಣ್ಣನ ಜೀವಕ್ಕೆ ಬೆಲೆ ಇಲ್ವಾ? ಅಂದ್ರೆ ಒಂದು ಫೋಟೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಪೊಲೀಸರು ಫೋನ್ ಮಾಡಿದ್ದಾರೆ. ನಮ್ಮ ಅಣ್ಣನ್ ನ್ಯಾಯ ಕೊಡ್ಸ್ಬೋದಿತ್ತಲ್ಲ. ಹಂಗಿದ್ರೆ ನಮ್ಮ ಅಣ್ಣನ್ ಸಾವ್ಗೆ ಬೆಲೆನೇ ಇಲ್ಲ. ಹಂಗಿದ್ರೆ ಒಂದೇ ಒಂದು ಫೋಟೋ ಅಪ್ಲೋಡ್ ಮಾಡಿದ್ಕೆ ಅಷ್ಟೆಲ್ಲ ಕಾಲ್ ಮಾಡಿ ನೀವು ಪೊಲೀಸ್ ಸ್ಟೇಷನ್ ಬರ್ಬೇಕು, ಫೋನ್ ತಂದು ಕೊಡ್ಬೇಕು. ನನ್ಗೂ ಕಾಲ್ ಮಾಡಿದ್ರು ಸರ್ ಅವತ್ತು. ಹೇಳಿ ಸರ್. ನೋಡಿ, ಅವರಿಗೆ ನಿಮ್ಮ ತಾಯಿಯವರಿಗೂ ಫೋನ್ ಮಾಡಿದೆ. ಅವರಿಗೆ ಹೇಳಿದ್ದು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ನೀವು ಸ್ವಲ್ಪ ತಿಳುವಳಿಕೆ ಇದ್ದೀರಾ ಅಂತ ಗೊತ್ತಿದೆ. ನಿಮ್ಮ ತಮ್ಮನಿಗೂ ಸ್ವಲ್ಪ ತಿಳುವಳಿಕೆ ಇದ್ದಂಗೆ ಅನಿಸ್ತಾನೆ. ಅವನಿಗೂ ಹೇಳಿದೀನಿ, ಫಸ್ಟ್ ಆಫ್ ಆಲ್ ಆ ಪೋಸ್ಟ್ ಗಳೆಲ್ಲ ಹಾಕೋದು ಎಲ್ಲ ಬಂದ್ ಆಗ್ಬೇಕು, ಅದನ್ನ ನಿಲ್ಸ್ಬೇಕು, ಫುಲ್ ಡಿಲೀಟ್ ಆಗ್ಬೇಕು. ಫಸ್ಟ್ ಆಫ್ ಆಲ್ ಒಬ್ಬ ಸತ್ತಿರೋವನ ಮೊಬೈಲ್ ಅನ್ನ ಯೂಸ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಸಂಬಂಧಪಟ್ಟ ಫೋಟೋಗಳನ್ನ ಹಾಕೋದು ಅಪರಾಧ ಆಗ್ತದೆ ಕಾನೂನು ರೀತಿಯಲ್ಲಿ. ನೀವು ದೊಡ್ಡ ಸಮಯ IT ಆಕ್ಟ್ ಅಲ್ಲಿ ಬರ್ತೀರಾ ಮತ್ತೆ ಸುಮ್ನೆ, ಗೊತ್ತಾಯ್ತಾ? ಆ ರೀತಿ ಎಲ್ಲ ಮಾಡಬಾರ್ದು. ಏನೋ ವಿಷಯ ಇದ್ರು ಕೂಡ ನೀವು ಸ್ಟೇಷನ್ಗೆ ಬಂದು ನಿಮ್ದೊಂದು ಪ್ರಕರಣ ಇನ್ನೂ ಬ್ಯಾಲೆನ್ಸ್ ಇದ್ದಿದ್ರಿಂದ ಏನೇ ವಿಷಯ ಇದ್ರು ಕೂಡ ಇಲ್ಲಿ ಬಂದು ಬಗೆಹರಿಸ್ಬೇಕು ನೀವು, ಗೊತ್ತಾಯ್ತಾ? ಇಲ್ಲಿ ಬಂದು ಬಗೆಹರಿಸ್ಕೋಬೇಕು. ಅವ್ರಿಗೂ ಕರೆಸ್ತೀನಿ. ಅವ್ರದ್ದು ಏನು ಬಿಲಾಂಗಿಂಗ್ಸ್ ಇದೆ ಅವ್ರಿಗೆ ಕೊಡ್ಬೇಕು. ನಿಮ್ದೇನ್ ಬಿಲಾಂಗಿಂಗ್ಸ್ ಇದೆ ಅಂತ ಹೇಳಿದ್ರೆ ನೀವು ಕ್ಲೇಮ್ ಮಾಡ್ತೀರಾ, ಅದು ನೀವು ತಗೊಳ್ಳಿ, ಗೊತ್ತಾಯ್ತಾ? ಆದ್ರೆ ಅವ್ರ ಬಿಲಾಂಗಿಂಗ್ಸ್ ಏನಿದೆ ಅದು ಕೊಡ್ಲೇಬೇಕಾಗ್ತದೆ. ಲ್ಯಾಪ್ಟಾಪ್ ಒಂದಿದೆ ನೀವು ಸುಮ್ನೆ ಸಮಸ್ಯೆಗೆ ಒಳಗಾಗ್ತೀರಾ, ನಿಜ ಹೇಳ್ತಿದ್ದೀನಿ. ಆಮೇಲೆ ನೀವು ಯಾಕೆ ಸರ್ ನಮ್ಗೆ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ಅದು ಇದು ಅಂತ ನೀವು ಪಶ್ಚಾತ್ತಾಪ ಪಡಬೇಡಿ, ಗೊತ್ತಾಯ್ತಾ? ನಮ್ಗೆ ಗೊತ್ತಿದೆ, ಅದು FIR ಹಾಕೊಂಡು ನಾವು ಸೀಸ್ ಮಾಡೋದು ನಮ್ಗೆ ಗೊತ್ತಿದೆ ಕಾನೂನು ರೀತಿಯಲ್ಲಿ. ಅದು ಏನೋ ನಿಮ್ದು ನೋವು ಅನುಭವಿಸಿದೀರಾ,
ನಿಮ್ ಮಾತಲ್ಲಿ ತಿಳುವಳಿಕೆ ಇಲ್ಲಿ ಗೊತ್ತಾಗುತ್ತೆ ಅನ್ನೋ ಮಾತ್ರಕ್ಕೆ DCP ಮೇಡಮ್ ಅವರಿಗೂ CP ಅವರಿಗೂ ಹೋಗಿದೆ ಇದು ಮಾತು. ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಬಿಟ್ರೆ ನಮ್ದು ಮಾನಿಟರಿಂಗ್ ಸೆಲ್ ಇರುತ್ತೆ, ನಾವು ನೋಡ್ತಾ ಇರ್ತೀವಿ, ಗೊತ್ತಾಯ್ತಾ? ಇದು ಅಷ್ಟು ಸುಲಭ ಅಂತ ತಿಳ್ಕೊಬೇಡಿ, ಸಣ್ಣ ಪುಟ್ಟ ವಿಷಯ ಅಲ್ಲ ಇದು. ಸೀರಿಯಸ್ ಆಗಿ ನಿಮ್ಮ ಲೈಫ್ ಇದೆ, ನಿಮ್ ಭವಿಷ್ಯ ಇದೆ, ಅದ್ರ ಜೊತೆ ಆಟ ಆಡಬೇಡಿ, ಅರ್ಥ ಆಯ್ತಾ? ಓಕೆ. ಅದೆಲ್ಲ ನಾನು ಏನು ಹೇಳಿದೀನಿ, ನಿಮ್ ತಾಯಿಯವರಿಗೂ ಹೇಳಿ, ನಿಮ್ ತಮ್ಮನಿಗೂ ಹೇಳಿ, ಅವ್ರ ಬಿಲಾಂಗಿಂಗ್ಸ್ ಏನಿದೆ ಅದು ವಾಪಸ್ ತಂದ್ಕೊಡೋದ ಡೈರೆಕ್ಟ್ ಅಲ್ದಿದ್ರು ನೀವು ಸ್ಟೇಷನ್ಗೆ ಬಂದು ಹೋಗಿಸಿ ಅವ್ರಿಗೆ ಅವ್ರ ಬಿಲಾಂಗಿಂಗ್ಸ್ ಕೊಡಬೇಕು, ಮತ್ತೆ ನಿಮ್ ಬಿಲಾಂಗಿಂಗ್ಸ್ ಏನಿದೆ ಅದ್ರ ಬಗ್ಗೆ ಹೇಳಿ ಕ್ಲೇಮ್ ಮಾಡಿ ಅದ್ರ ಬಗ್ಗೆ ಅದು ವಾಪಸ್ ಕೊಡ್ಸೋಣ. ಆದ್ರೆ ಈ ರೀತಿಗಳು ಮಧ್ಯದಲ್ಲಿ ನಿಮ್ದು ಈ ಸೋಷಿಯಲ್ ಮೀಡಿಯಾದಲ್ಲಿ ವ್ಯವಹಾರಗಳು ಇದು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ನೀವು ಇನ್ಫಾರ್ಮ್ ಮಾಡಾದ್ಮೇಲೆ ಡಿಲೀಟ್ ಮಾಡಾಯ್ತು ಸರ್. ಅದ್ ಮಾಡೋದ್ ತಪ್ಪಲ್ವಾ ಅದು ಸರ್ ಮಾಡಿದ್ದು? ಅವರು ಹೇಳ್ತಿಲ್ವಾ, ಮಾಡಿದರೆ ಡಿಲೀಟ್ ಮಾಡ್ಸಾಯ್ತು, ಓಕೆನಾ? ಅಷ್ಟೇ, ಡಿಲೀಟ್ ಮಾಡ್ಸಾಯ್ತು. ಅವ್ರದ್ದು ಫೋನ್ ಕೂಡ ಒಂದ್ ಸ್ವಲ್ಪ ದಿನ ಸ್ವಿಚ್ ಆಫ್ ಮಾಡ್ತಾರೆ, ಅದೇನು ಯೂಸ್ ಮಾಡಲ್ಲ. ಸರ್ ನನ್ನ ತಾಯಿಯವ್ರಿಗೆ ಒಂದ್ಸಲ ಕಾಲ್ ಮಾಡಿ. ಈಗ ನಾನು ಹೇಳೋದ್ ಕೇಳಿ, ಅದು ಫೋನ್ ತಂದು ಕೊಡ್ಬೇಕು, ನಿಮ್ಗೆ ವಾಪಸ್ ಕೊಡೋಣ ಫೋನು. ಅದ್ರ ನಾವು ಇನ್ನೂ ಅದು ತನಿಖೆ ಮಾಡ್ಬೇಕಾಗತ್ತೆ. ಅದ್ರಲ್ಲಿ ನೀವೇನೋ ಒಂದು ಎಮೋಷನಲ್ ಅಲ್ಲಿ ಸೆಂಟಿಮೆಂಟ್ ಅಲ್ಲಿ ನಿಮ್ ತಾಯಿ ಕೊಟ್ಟಿರೋದು ಅದು ಈ ರೀತಿ ಯೂಸ್ ಮಾಡ್ಕೊಂತೀರ ಅಂತ ನಮ್ಗೆ ಗೊತ್ತಿಲ್ಲಾಗಿತ್ತು. ಅದು ಏನೇನಿದೆ ಮತ್ತೆ ಡೀಟೇಲ್ಸ್ ತೆಗಿಬೇಕು ಅದ್ರಲ್ಲಿ, ಗೊತ್ತಾಯ್ತಾ? ಅದು ತಂದು ಕೊಡ್ಲೇಬೇಕು, ಇಲ್ಲಾದ್ರೆ ನೋಡಿ ಮತ್ತೆ ನಾನು FIR ಹಾಕೊಂಡು ಮತ್ತೆ ತರ್ಸ್ಕೊಳಕ್ಕೂ ನನ್ಗೆ ಗೊತ್ತಿದೆ. ಅದು ಬೇಕಾ ಅಥವಾ ಸುಮ್ಮನೆ ನೀವು ತಂದು ಕೊಟ್ಟು ನಿಮ್ದು ಏನಿದೆ ಬಗೆಹರಿಸ್ಕೊಂತೀರ ನೋಡಿ. ಹೌದು ಸರ್, ನನ್ನ ತಾಯಿಗೆ ಒಂದ್ಸಲ ಕಾಲ್ ಮಾಡಿ. ಭವಿಷ್ಯಕ್ಕೆ ನೀವು ಕಲ್ಲು ಹಾಕೋಬೇಡಿ, ಕಾನೂನು ಮತ್ತೆ ಆಟ ಆಡಬೇಡಿ ನೀವು ಅಷ್ಟೇ. ಸರ್ ಈ ನಂಬರ್ ಯಾರು ಸರ್ ಕೊಟ್ಟಿದ್ದು? ಅಲ್ವಾ? ಹಲೋ ಸರ್, ಈ ನಂಬರ್ ಯಾರು ಸರ್ ಕೊಟ್ಟಿದ್ದು? ನಮ್ಮ ನಂಬರ್ ಹುಡ್ಕೋದ್ ಕಷ್ಟ ಏನ್ರಿ ಸರ್? ಅದೇ ಆಕ್ಚುಲಿ ಕೇಳ್ತಿದಾರಲ್ಲ ನಂಬರ್ ಯಾರು ಕೊಟ್ಟಿದಾರ ಅಂತ. ಸರ್ ಅಲ್ಲ, ನಂದೇ ಆದಂತ ಪರ್ಸನಲ್ ನಂಬರ್ ಇದೆ ಸರ್. ನಿಮ್ ತಮ್ಮನ ನಂಬರ್ ಗೊತ್ತಿದೆ ನನಗೆ, ನಿಮ್ ತಾಯಿ ನಂಬರು ಗೊತ್ತಿದೆ ನನಗೆ. ನಿಮ್ ನಂಬರ್ ಗೊತ್ತಿರೋದು ಕಷ್ಟ ನನಗೆ. ನಿಮ್ ತಮ್ಮನ ಮೊಬೈಲ್ ನನ್ನ ಹತ್ರ ಇರ್ಲಿಲ್ಲ, ನಿಮ್ ತಮ್ಮನ CD ಇರ್ಲಿಲ್ವ ನಮ್ಮ ಹತ್ರ? ಅವ್ರ ನಂಬರಲ್ಲಿ ನಂಬರ್ ಸೇವೇ ಆಗಿಲ್ಲ ಸರ್. ಎಲ್ಲ ಇದೆ, ನಮ್ಗೆ ಗೊತ್ತಿದೆ ಎಲ್ಲ ನಂಬರ್ ಹೇಗೆ ತೆಗಿಬೇಕು ಅನ್ನೋದು ಗೊತ್ತಿರುತ್ತೆ ನಮ್ಗೆ, ಗೊತ್ತಾಯ್ತಾ? ಅದೇ ಪೊಲೀಸ್ ಕೆಲಸ. ಓಕೆ, ಥ್ಯಾಂಕ್ ಯು. ನಾವು ಹೇಳಿದ್ ಮಾಡಿ ಈಗ, ಇಲ್ಲಾದ್ರೆ ಬಂಡ ಇದು ಮಾಡ್ತಾ ಇದ್ರೆ ನಾವು ನಮ್ಮ ತರದಲ್ಲಿ ಮಾಡ್ತೀವಿ ಕಾನೂನು ರೀತಿಯಲ್ಲಿ. ಇಲ್ಲ ಬಗಲಿಲ್ಲ ಇವರು ಅಂತ ಅಷ್ಟೇ. ನಂಗೂ ಕಾಲ್ ಮಾಡಿ, ಇಲ್ಲ ಕಣಮ್ಮ ನೀನು ನೆಕ್ಸ್ಟ್ ಭವಿಷ್ಯಕ್ಕೆ ಇದು ತೊಂದರೆ ಆಗುತ್ತೆ, ಎಲ್ಲ ಡಿಲೀಟ್ ಮಾಡಿ ಅಂತ ನನಗೆ ಕಾಲ್ ಮಾಡಿದ್ದಾರೆ. ಹಾಗೆ ನನ್ನ ನಂಬರ್ ಕೂಡ ಗೊತ್ತಿರ್ಲಿಲ್ಲ ಸರ್. ಯಾರಿಗೆ? ಪೊಲೀಸರು ಗೊತ್ತಿರ್ಲಿಲ್ಲ. ನಂದು ಆಫೀಸ್ ನಂಬರ್ ಅವ್ರಿಗೆ ಗೊತ್ತಿರ್ಲಿಲ್ಲ, ನಮ್ಮ ಅಣ್ಣನ ನಂಬರಲ್ಲೂ ಸೇವ್ ಆಗಿರ್ಲಿಲ್ಲ. ನಾನು ಹಂಗೆ ಪ್ರಶ್ನೆ ಮಾಡಿದೆ, ಈ ನಂಬರ್ ಯಾರಿಗೆ ಕೊಟ್ರು ಸರ್ ನಿಮ್ಗೆ ಅಂತ ನಾನು ಕೇಳಿದೆ. ನಾವು ಕಣಮ್ಮ ಪೊಲೀಸು, ನಾವ್ ಹೆಂಗಾರು ಸರ್ಚ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೇಳಿದ್ರು ಸರ್. ಅಂದ್ರೆ ಪೊಲೀಸ್ನವರು ನಿಮ್ಮ ಒಂದು ಫೋಟೋ ವಿಡಿಯೋ ಅಪ್ಲೋಡ್ ಮಾಡಿದ ವಿಚಾರದಲ್ಲಿ ಹೌದು ತೋರಿಸಿರುವಂತ ಅಕ್ಕರೆ, ಪ್ರೀತಿ, ಬುದ್ಧಿವಂತಿಕೆನ ನಿಮ್ಮ ಅಣ್ಣನ ಸಾವಲ್ಲಿ ತೋರಿಸ್ಲಿಲ್ಲ. ನಂತರ ಏನಾಯ್ತು? ಅದಾದ್ಮೇಲೆ ಅದೇ ನಿಮ್ಮ ಆಫೀಸ್ಗೆ ನಾವು ನೋಟಿಸ್ ಕಳಿಸ್ತೀವಿ ಹಂಗೆ ಹಿಂಗೆ ಅಂತ ಬೆದರಿಕೆ ಹಾಕಿದ್ರು ಸರ್. ಮನೆ ಹತ್ರ ನೋಡ್ಕೊಂಡು ಬಂದಿದ್ರಾ? ಹೌದು, ನಮ್ಮ ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪ ಮನೆ ಹತ್ರ ಹೋಗಿದ್ರು ಸರ್. ಅವತ್ತು ಕೂಡ ಅದೆಲ್ಲ ನೆಸೆಸರಿನೇ ಇಲ್ಲ ಸರ್. ಈಗ ಅವರು ಎಷ್ಟು ಜನ ಬಂದಿದ್ರು ಪೊಲೀಸರು? ಒಂದಿಬ್ರು ಸರ್. ಬೈಕಲ್ಲಿ ಬಂದಿದ್ರ, ಜೀಪಲ್ಲಿ ಬಂದಿದ್ರಾ? ಜೀಪಲ್ಲಿ ಬಂದಿದ್ರ. ಅಂದ್ರೆ ಜ್ಞಾನಭಾರತಿ ಪೊಲೀಸ್ ಠಾಣೆ ಲಿಮಿಟ್ಸ್ ಅಲ್ಲೇ ಬರುತ್ತಾ ನಿಮ್ ಚಿಕ್ಕಮ್ಮರ ಮನೆ? ಇಲ್ಲ, ಅವ್ರದ್ದು ಬೇರೆ ಕಡೆ ಬರುತ್ತೆ ಸರ್. ಅವ್ರದ್ದು ಕಾಮಾಕ್ಷಿ ಪಾಳ್ಯಕ್ಕೆ ಬರುತ್ತೆ. ಅಂದ್ರೆ ಕೇವಲ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ನವರು ಇಷ್ಟೆಲ್ಲ ಮಾಡಿದ್ದಾರೆ. ಆದ್ರೆ ನಿಮ್ಮ ಅಣ್ಣನ ಜೀವಕ್ಕೆ ಮಾತ್ರ ಏನು ಬೆಲೆ. ಈಗ ನಿಮ್ಮ ಅಣ್ಣನ ಒಂದು ಆತ್ಮಹತ್ಯೆಗೆ ಪೊಲೀಸರು FIR ಮಾಡ್ಕೊಂಡಿಲ್ಲ, ಅವ್ರ ಸಾವು ನ್ಯಾಯನೂ ಸಿಕ್ಕಿಲ್ಲ. ನಿಮ್ಮ ಅತ್ತಿಗೆಯವರು ತುಂಬಾ ಬಡ ಕುಟುಂಬ ಅಂತ ಹೇಳ್ತೀರಾ. ಹಾಗಿದ್ಮೇಲೆ ಪೊಲೀಸ್ನವ್ರಿಗೆ ಯಾವ ರೀತಿ ಇವ್ರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ? ಇದರಿಂದ ಯಾರಿದ್ದಾರೆ ಸರ್? ನಮ್ಮ ಅತ್ತಿಗೆ ಅವ್ರ ಭಾವ ಇದ್ದಾರೆ, ಭೈರಪ್ಪ ಹರೀಶ್ ಅಂತ. ಕರ್ನಾಟಕ ವೇದಿಕೆ ರಕ್ಷಣೆಯಲ್ಲಿ ಅವರು ವರ್ಕ್ ಮಾಡ್ತಾರೆ. ಅದರಿಂದ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಸರ್. ನಾವು ಬೆಂಗಳೂರಲ್ಲಿ ಒಬ್ಬೊಬ್ಬರೇ ಜೀವನ ಮಾಡ್ತೀವಿ, ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವರೇ ಕಾರಣ ಆಗಿರ್ತಾರೆ ಸರ್. ಅಂತಿಮವಾಗಿ ಈಗ ನಿಮ್ಮ ಅಣ್ಣ ತೀರೋದ್ರು, ಈಗ ಹೋದ್ ಮನುಷ್ಯ ಯಾವುದೇ ಕಾರಣಕ್ಕೂ ಹಿಂದೆ ಬರಲ್ಲ. ಈಗ ಅಂತಿಮವಾಗಿ ಏನಾಗ್ಬೇಕು ನಿಮ್ಗೆ? ನಮ್ಮ ಅಣ್ಣನ ಆತ್ಮಹತ್ಯೆಗೆ ನಮ್ಮ ಅತ್ತಿಗೆ ಆದಂತ ಅವಳು ವರ್ತನೆ ಮತ್ತೆ ಪ್ರಚೋದನೆ ಕಾರಣ ಆಗಿದೆ. ಅವಳ ಮೇಲೆ ಪೊಲೀಸರು FIR ಮಾಡಿ ಕರೆಕ್ಟ್ ಆಗಿ ಅವರಿಗೆ ಶಿಕ್ಷೆ ಆಗ್ಬೇಕು ಸರ್. ಓಕೆ, ಧನ್ಯವಾದ. ಸ್ನೇಹಿತರೆ, ದಾಕ್ಷಾಯಣಿ ಅವ್ರು ಏನು ಹೇಳಿದ್ರು ಅಂತ ಕೇಳಿಸ್ಕೊಂಡ್ರಿ. ಅದೇ ರೀತಿ ಜ್ಞಾನಭಾರತಿ ಪೊಲೀಸ್ ಠಾಣೆಯ ಪೊಲೀಸಣ್ಣ ಏನು ಹೇಳಿದ್ರು ಅಂತ ಅವರ ಒಂದು ಆಡಿಯೋ ಕ್ಲಿಪ್ನು ಕೂಡ ಕೇಳಿಸ್ಕೊಂಡ್ರಿ ಅಲ್ವಾ? ನೋಡಿ, ಈ ರಂಗಸ್ವಾಮಿಯ ಒಂದು ಆತ್ಮಹತ್ಯೆ ವಿಚಾರದಲ್ಲಿ ಪೊಲೀಸರು ದೂರು ಕೊಟ್ಟಾಕ್ಷಣ ಆ ದೂರು ದಾಖಲಿಸ್ಕೊಂಡು FIR ಮಾಡಬೇಕಾಗಿತ್ತು. ಇದುವರೆಗೂ ಕೂಡ ಅವರು FIR ಮಾಡಿಲ್ಲ. ನೋಡಿ, ಈ ದೇಶದ ಒಂದು ದೊಡ್ಡ ದುರಂತ ಏನು ಅಂತಂದರೆ
1860ರಲ್ಲಿ ಈ ಒಂದು ಪೊಲೀಸ್ ವ್ಯವಸ್ಥೆನ ಬ್ರಿಟಿಷರು ಹುಟ್ಟಾಕ್ತಾರೆ. ಏನಕ್ಕೆ ಅಂತಂದರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡ್ತಿದ್ದಂಥ ಭಾರತೀಯರ ಒಂದು ಒಗ್ಗಟ್ಟನ್ನು ಮುರಿಲಿಕ್ಕೆ, ಅವ್ರ ಮೇಲೆ ಕೇಸ್ಗಳನ್ನ ಹಾಕ್ಲಿಕ್ಕೋಸ್ಕರ ಈ ಒಂದು ಪೊಲೀಸ್ ವ್ಯವಸ್ಥೆನ ಹುಟ್ಟಾಕ್ತಾರೆ ಸ್ನೇಹಿತರೆ. ಆದರೆ ಸ್ವಾತಂತ್ರ್ಯ ಬಂದು 80 ವರ್ಷ ಆಗಿದ್ರೂ ಕೂಡ ನಮ್ಮವರಿಂದನೇ ನಮ್ಮ ಸ್ವಾತಂತ್ರ್ಯಗಳನ್ನ ನಾವು ಕಳ್ಕೊಳ್ತಿದ್ದೀವಿ, ನಮ್ಮ ಹಕ್ಕುಗಳನ್ನ ಪೊಲೀಸ್ ಠಾಣೆಗಳಲ್ಲಿ ನಾವು ಕಳ್ಕೊಳ್ತಿದ್ದೀವಿ, ನಮ್ಮ ಒಂದು ಮೂಲಭೂತ ಹಕ್ಕುಗಳನ್ನ ಪೊಲೀಸ್ ಠಾಣೆಯಲ್ಲಿ ಮುಲಾಜಿಲ್ಲದೆ ಹತ್ತಿಕ್ಬಿಡ್ತಾರೆ. ಇದಕ್ಕೆ ಮೇಯ್ನ್ ಕಾರಣ ಏನು ಅಂತಂದರೆ ಶ್ರೀಸಾಮಾನ್ಯ ಪ್ರಜೆಗಳು, ಅದರಲ್ಲೂ ಮುಗ್ಧ ಜನಗಳು, ಬಡ ಜನಗಳಿಗೆ ಜ್ಞಾನದ ಕೊರತೆ ಇದೆ. ಆ ಕಾರಣಕ್ಕೋಸ್ಕರ ಪೊಲೀಸರು ನಮ್ಮನ್ನು ಶೋಷಣೆ ಮಾಡ್ತಾರೆ ಸ್ನೇಹಿತರೆ. ಏನು ಈ ಒಂದು ಪ್ರಕರಣದ ವಿಚಾರವಾಗಿ ರಂಗಸ್ವಾಮಿ ಕುಟುಂಬಸ್ಥರು ನನ್ನನ್ನು ಸಂಪರ್ಕಿಸಿದ ತಕ್ಷಣ ನಾನು ಅವರ ತಾಯಿಯವ್ರ ಕೈಲಿ ಒಂದು DCP ಅವರಿಗೆ, ಏನು ಜ್ಞಾನಭಾರತಿ ಪೊಲೀಸ್ ಠಾಣೆಯ ಒಂದು ಮೇಲಧಿಕಾರಿಗಳಾದಂಥ DCP ಅವರಿಗೆ ಒಂದು ರಿಜಿಸ್ಟರ್ ಅಂಚೆ ಮೂಲಕ ಒಂದು ಪತ್ರನ ಬರೆದು ಅವರ ನೋವನ್ನು ಕಳಿಸಿದ್ದೀವಿ ಸ್ನೇಹಿತರೆ. ಈಗ ಮುಂದುವರೆದು ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಪ್ರಕರಣದಲ್ಲಿ ಅವರು ದೂರು ದಾಖಲಿಸ್ಕೊಳ್ಳೋದಿದ್ರೆ ಮುಂದೆ ಕಮಿಷನರ್ ಹೋಗಿ ನೋಡ್ತೀವಿ. ಅದರ ನಂತರ ಮತ್ತೆ ಅವರೂ ಕೂಡ ಸ್ಪಂದಿಸಿಲ್ಲ ಅಂತಂದರೆ ವಿಧಿ ಇಲ್ಲ ಸ್ನೇಹಿತರೆ, ಸಂಬಂಧಿಸಿದ ಒಂದು ಸಕ್ಷಮ ನ್ಯಾಯಾಲಯದಲ್ಲಿ ಒಂದು ಪ್ರೈವೇಟ್ ಕೇಸನ್ನು ಕೂಡ ರಿಜಿಸ್ಟರ್ ಮಾಡ್ತೀವಿ. ಸ್ನೇಹಿತರೆ, ರಂಗಸ್ವಾಮಿಯ ಒಂದು ಸಾವಿಗೆ ಏನು ಕಾರಣ ಅಂತಂದರೆ ಆತ ಅತಿಯಾಗಿ ಆ ಹುಡುಗಿನ ಹಚ್ಕೊಂಡಿದ್ದ, ಮತ್ತು ಅವಳನ್ನು ತಿದ್ದಿ ತನ್ನ ದಾರಿಗೆ ತರುವಂಥ ಯಾವ ಒಂದು ಪ್ರಯತ್ನವೂ ಕೂಡ ಅವನು ಸಕ್ಸಸ್ ಆಗಲಿಲ್ಲ. ಯಾಕೆಂದರೆ 8 ವರ್ಷಗಳ ಹಿಂದನೇ ಅವನು ತನಗೆ ಈ ಹುಡುಗಿ ಹೊಂದುತ್ತಾಳ ಇಲ್ವಾ ಅಂತ ಆಯ್ಕೆ ಮಾಡ್ಕೊಳ್ಳುವಂಥ ಒಂದು ಸಮಯದಲ್ಲಿ ಎಡವಿದ್ದಾನೆ. ಯಾಕೆಂದರೆ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಯಾರೇ ಆಗಿರ್ಬೋದು ತನ್ನನ್ನು ತಾನು ತಿದ್ದುಕೊಳ್ಬೋದೇ ಹೊರತು ಇನ್ನೊಬ್ಬ ವ್ಯಕ್ತಿನ ಯಾವುದೇ ಕಾರಣಕ್ಕೂ ತಿದ್ದಿ ಸರಿಪಡಿಸೋದು ಅಸಾಧ್ಯ. ಯಾಕೆ ಅಂತಂದರೆ ಅವರವರು ಬೆಳೆದಂಥ ಪರಿಸರದಲ್ಲಿ ಅವ್ರಿಗೆ ಯಾವ ರೀತಿ ಸಂಸ್ಕಾರಗಳು ಸಿಕ್ಕಿರ್ತದೆ ಆ ರೀತಿ ಅವ್ರು ಬೆಳೆದಿರ್ತಾರೆ. ಮತ್ತು ಇನ್ನೊಂದೇನಂತಂದರೆ ಇದು ಡಿಜಿಟಲ್ ಯುಗ ಸ್ನೇಹಿತರೆ. ಇಲ್ಲಿ ಅಂಗೈಗೆರೆಲೆ ಸಾಕಷ್ಟು ಬೇಡದೇ ಇರೋಂಥ ವಿಚಾರಗಳೆಲ್ಲ ಇವತ್ತು ಮಕ್ಕಳು ಕಲ್ತ್ಕೊಳ್ತಾ ಇದ್ದಾರೆ. ಆ ಒಂದು ಕಾರಣದಿಂದನೇ ಆ ಹೆಣ್ಮಗಳ ವರ್ತನೆ ಆ ರೀತಿ ಇದೆ. ಆ ಕಾರಣಕ್ಕೋಸ್ಕರನೇ ರಂಗಸ್ವಾಮಿ ಅಂತ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡಿಕೊಂಡು ತನ್ನ ಪ್ರಾಣನ ಕಳ್ಕೊಂಡಿದ್ದಾನೆ. ಆದರೆ ಇಲ್ಲಿ ಸಾಕಷ್ಟು ಕಡೆ ನಾನು KR ನಗರ, ಬೆಂಗಳೂರು ಮತ್ತು ಈ ಎಲ್ಲ ಕುಟುಂಬಸ್ಥರು ಮತ್ತು KR ನಗರದಲ್ಲೂ ಕೆಲ ಬೇರೆ ಬೇರೆ ಮೂಲಗಳಿಂದ ಮಾಹಿತಿಗಳು ಸಂಗ್ರಹಿಸಿದಾಗ ಈ ಹೆಣ್ಮಗಳ ವಿಚಾರದಲ್ಲಿ ಸಾಕಷ್ಟು ಅಪಸ್ವರಗಳು, ಅಪವಾದಗಳು ಕೇಳಿಬರ್ತಾ ಇದೆ. ಇಲ್ಲಿ ಸಾಕಷ್ಟು ಸಾಕ್ಷಿ ಆಧಾರಗಳಿವೆ. ಇದೆಲ್ಲ ಇಟ್ಕೊಂಡು ಖಂಡಿತವಾಗ್ಲೂ ಈ ಒಂದು ಪ್ರಕರಣದಲ್ಲಿ ಒಂದು FIR ಮಾಡಿಸ್ಬೋದು, ಮತ್ತು ತಪ್ಪು ಆ ಹುಡುಗಿ ತಪ್ಪಿತಸ್ಥಳು ಆಗಿದ್ದರೆ ಆಕೆಗೆ ಶಿಕ್ಷೆನೂ ಕೊಡಿಸ್ಬೋದು ಸ್ನೇಹಿತರೆ. ಧನ್ಯವಾದ ಈ ಸ್ಟೋರಿ ನೋಡೋದಕ್ಕಾಗಿ. ಈ ಸ್ಟೋರಿನ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಖಂಡಿತ ಹೇಳಲ್ಲ, ಯಾಕೆಂದರೆ ಇದು ಒಂದು ನೋವಿನ ಸಂಗತಿ. ಧನ್ಯವಾದ. ಮತ್ತೊಂದು ಸ್ಟೋರಿಯಿಂದ ಮತ್ತೊಮ್ಮೆ ನಿಮ್ಮನ್ನ ಭೇಟಿಯಾಗ್ತೀನಿ. ಧನ್ಯವಾದ. ನಮ್ಮ YouTube ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.